Hi, welcome back to my YouTube channel. Today I'll be going to solve the simplifications questions for Navodaya students for Navodaya 6th entrance exams. Navodaya 6th entrance exam. So this is the one questions that we can expect for the Navodaya 6th entrance exam. The simplification questions ಇದರಲ್ಲಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಲ್ವಾ, ಸೊ ಈ ಟೈಪ್ ಇದೊಂದು ಕ್ವಶನ್ಸ್ ಕನ್ಫರ್ಮ್ ಅಂತ ನಾವು ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಇದೇನಾಗಿದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಕ್ಚುಲಿ. ಸೊ ಕ್ಲಿಯರಾಗಿ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋಡ್ಕೊಳ್ಳಿ, ಗೊತ್ತಾಗೋದಿದ್ರೆ ಕೇಳಿ. ಇಲ್ಲೇನಿದೆ 7 ಆ್ಯಸ್ ಇಟ್ ಈಸ್ ಬರೀರಿ. ಸೊ 7/10 ಅಂತ ಹೇಳಿದರೆ ನೀವು ನೆನಪಿಟ್ಕೊಳ್ಬೇಕು 0.7. ಯಾಕೆಂತ ಹೇಳಿದರೆ ಇಲ್ಲಿ ಏನಿದೆ 2 ಡಿಜಿಟ್, ನ್ಯೂಮರೇಟರಲ್ಲಿ 1 ಡಿ, ಸೊ 0.7 ಆಗುತ್ತೆ. ಪ್ಲಸ್ 8/10 ಇದ್ರೆ ಏನಾಗುತ್ತೆ 0.8, 9/10 ಇದ್ದರೆ 0.9, ನೆಕ್ಸ್ಟ್ 18/10 ಇದೆ ನೋಡಿ, ಇಲ್ಲೂ 2 ಡಿಜಿಟ್ ಇಲ್ಲೂ 2 ಡಿಜಿಟ್. ಅವಾಗ ಏನು ಮಾಡಬೇಕು, ಮಿಡ್ಲಲ್ಲಿ ಒಂದು ಪಾಯಿಂಟ್ ಹಾಕಿ ಬಿಡಬೇಕು ಇಷ್ಟೇ. ಸೊ ತುಂಬ ಈಸಿ ಇದೆ. ನೆಕ್ಸ್ಟ್ 8/100. ಸೊ ಇಲ್ಲಿ 3 ಡಿಜಿಟ್, ಇಲ್ಲಿ 1 ಡಿಜಿಟ್, ಕರೆಕ್ಟಾ? ನಿಮ್ಗೆ ಏನು ಬೇಕು ಆ್ಯಕ್ಚುಲಿ 3 ಡಿಜಿಟ್ ಬೇಕು. ಸೊ ಅವಾಗ ಏನು ಮಾಡಬೇಕು, ಪಾಯಿಂಟ್ ಹಾಕಿ 0.8 ಹಾಕುವಂಥದ್ದು. ಇಲ್ಲಿ ನೋಡಿ 9/100 ಅಂತ ಹೇಳಿದರೆ ಎಷ್ಟಾಗುತ್ತೆ 0.09, 8/100 0.08. ಸೊ 18/100 ಅಂತ ಹೇಳಿದರೆ 0.18. ಓಕೆ, ಇನ್ ಕೇಸ್ 183 ಡಿವೈಡೆಡ್ ಬೈ 100 ಅಂತ ಹೇಳಿದರೆ 1.83. ಸೊ ಈ ರೀತಿ ಕಾನ್ಸೆಪ್ಟನ್ನು ನೆನಪಿಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಇಲ್ಲೇನಾಗುತ್ತೆ 0.08. ಸೊ ಹಾಗಾದರೆ ಇದು ಏನು ಅಂತ ಹೇಳ್ಬೋದು ಯಾರಿಗಾದರೂ, 0.009. ವೆರಿ ಗುಡ್. ಯಾಕಂದರೆ ಇಲ್ಲಿ ಸಿಂಗಲ್ ಡಿಜಿಟ್, ಇಲ್ಲಿ 4 ಡಿಜಿಟ್ಸ್ ಇದೆ, ಕರೆಕ್ಟಾಗಿ ಈ ರೀತಿ ಬರೆಯೋದು. ಇವಾಗ ಆ್ಯಡ್ ಮಾಡುವಾಗ ಕೆಲವರು ಏನು ಮಾಡ್ತೀರಾ, ಕನ್ಫ್ಯೂಷನ್ ಆಗ್ತೀರಾ. ಸೊ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ, ಬರೆಯೋದನ್ನು ನೋಡ್ಕೊಳ್ಳಿ ಹೇಗೆ ಅಂತೇಳಿ. ಇಲ್ಲಿ 7, ಆಮೇಲೆ 0.7 ಇದೆ. ಸೊ ಇದೆಲ್ಲ ಡೆಸಿಮಲ್, ಸೊ ಈ ರೀತಿ ಬರೀಬೇಕು. ನೆಕ್ಸ್ಟ್ ನೋಡಿ, ಪಾಯಿಂಟ್ ಅಂಡರಲ್ಲಿ ಪಾಯಿಂಟ್, ಆಮೇಲೆ 0.8 ಇದೆ. ಸೊ ಅದನ್ನು ಹೇಗೆ ಬರೀದು, 0 ಇಲ್ಲಿ ಬರೀದು, 8 ಬರೀದು. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, 0.7 ಇದ್ದರೆ ಇದನ್ನು ಹೀಗೆ ಬರೀತಾರೆ ಆ್ಯಕ್ಚುಲಿ 0.80 ಅಂತ ಬರೆಯುವಂಥವ್ರು ಇದ್ದಾರೆ ಕೆಲವರು ಏನು ಬರ್ತಾರೆ, 7 ಇದೆ ಅಲ್ವಾ, ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ 0.7 ಇದೆ, ಅದನ್ನೇ ಹೀಗೆ ಬರೀತಾರೆ. ಆ್ಯಕ್ಚುಲಿ ಇದು ಮೆಥಡ್ಸ್ ರಾಂಗ್. ಸೊ ಈ ಮೆಥಡ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ 0.009, ಕರೆಕ್ಟಾ? ನೋಡಿ ಇಲ್ಲಿ ಯಾವುದೇ ನಂಬರ್ ಜಸ್ಟ್ ಪಾಯಿಂಟ್ ಹಾಕಿ, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ 0 ಹಾಕಿ, ಇಲ್ಲಿ 0 ಹಾಕಿ. ಯಾಕೆಂತ ಹೇಳಿದರೆ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುವಂತಹ ಇಂಟೆನ್ಷನ್ಗೋಸ್ಕರ ನಾನು ಹೇಳಿರುವಂಥದ್ದು. ಓಕೆ, ಇದೇನಾಗ್ತದೆ 9, ಇಲ್ಲಿ ನೋಡಿ 0, ಖಾಲಿ 8 ಮಾತ್ರ ಇರೋದು ಡಿಜಿಟ್. ಇಲ್ಲಿ ಯಾವುದೇ ಡಿಜಿಟ್ ಇಲ್ಲ, ಖಾಲಿ 7 ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲೇನಿದೆ ಪಾಯಿಂಟ್, ಇಲ್ಲೇನಿದೆ 7. ಸೊ ಇದೇನಾಗುತ್ತೆ ಆನ್ಸರ್. ಸೊ ಸಿಂಪ್ಲಿಫಿಕೇಷನ್ ಅಂತ ಹೇಳ್ತೇವೆ, ಸಿಂಪ್ಲಿಫೈ ಅಂತ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ವಶನ್ ಪೇಪರ್ ರಿಪೀಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ತುಂಬ ಈಸಿ ಇದೆ, ಕ್ಲಿಯರಾಗಿ ನೋಡ್ಕೊಳ್ಳಿ, ಗೊತ್ತಾಗದಿದ್ದರೆ ಕೇಳಿ. ಥ್ಯಾಂಕ್ ಯು.